ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ದ್ವಾರಕಾಧಾಮ್ ಆಶ್ರಮದಲ್ಲಿ ಉಳ್ಕೊಂಡಿದ್ವಿ. ದ್ವಾರಕಾಧಾಮ್ ಆಶ್ರಮ ಬಂದ್ಬಿಟ್ಟು ಗೋರಾ ಕಾಲೋನಿಯಲ್ಲಿರೋದು. ಗೋರಾ ಕಾಲೋನಿ ಬಂದ್ಬಿಟ್ಟು ಗುಜರಾತಲ್ಲಿರೋದು. ಈಗ ನಾವಿರೋಂಥ ಜಾಗ ಸ್ಥಳ ಬಂದ್ಬಿಟ್ಟು ಗುಜರಾತಲ್ಲಿರೋದು. ಈಗ ಇಲ್ಲಿಂದ ರಾಜ್ಪೀಪ್ಲಾ ಅನ್ನೋ ಒಂದು ಸಿಟಿ. ನಮಸ್ತೆ ಸದಾ ವಸ್ತಲೆ ಮಾತೃಭೂಮೆ. ತಾಯಿ ಭುವನೇಶ್ವರಿ ನೋಡಿ ತುಂಬ ಖುಷಿ ಆಯ್ತು ಇಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಈ ಗುಜರಾತಲ್ಲಿ ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಇಲ್ಲೆಲ್ಲರೂ ಪ್ರತಿಯೊಬ್ಬರು RSS ಮುಖಂಡರೇ ಆಗಿರ್ತಾರೆ. ಮತ್ತು ಪ್ರತಿಯೊಬ್ಬರು BJP ಮತ್ತು ಮೋದಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲೆಲ್ಲ ನಿರ್ಮಾಣ ಏನೇ ಆದರೂ ಕೂಡ ಮೋದಿಗೆ ಮಾತ್ರ ಬಿಟ್ಕೊಡೋದಿಲ್ಲ. ಯಾಕಂದರೆ ಅಷ್ಟು ಬಿಸ್ನೆಸ್ ಮ್ಯಾನ್ಸ್ಗಳು ಈ ಗುಜರಾತಲ್ಲಿರೋದು. ಸೊ ಈಗ ನಾವು ರಾಜ್ಪೀಪ್ಲಾ ಟು ಸೀದಾ ಹೊರಟಿತ್ತು ಭರೂಚ್ ಅನ್ನೋ ಗ್ರಾಮಕ್ಕೆ. ಭರೂಚ್ ಈಗ ನೋಡಿ, ಈಗ ನೋಡ್ತಿರೋಂಥವ್ರು ಅವರು ನಮಗೆ ಕರೆದ್ಬಿಟ್ಟು ಬನ್ನಿ ನಾನು ನಿಮಗೆ ಇಲ್ಲಿ ಟೀ ಕುಡಿಸ್ತೀನಿ ಅಂತೇಳಿ ಕರ್ಕೊಂಡ್ಬಂದು ಇಲ್ಲಿ ಟೀ ಕುಡಿಸಿದ್ರು. ಅವ್ರ ಜೊತೆಗೆ ಒಂದು ಸುಂದರವಾದ ಫೋಟೋನ ತೊಗೊಂಡ್ವಿ. ಅವರು ಪ್ರಸ್ತುತ ರಾಜಸ್ಥಾನದಿಂದ ಬಂದು ಈ ಗುಜರಾತಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಬಿಸ್ನೆಸ್ಸಿಂದ. ಈ ನಂದಿ ನೋಡಿ ಹೇಗಿದೆ, ಇದನ್ನು ನೋಡಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ಸೊ ಸಿಂಗಲಾಗಿ ಆರಾಮಾಗಿ ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೆಂಗೆ ಹೋಗ್ತಿದೆ. ಇವತ್ತು ಬೆಳಿಗ್ಗೆನೇ ನಾವು ಬಂದಿರೋದು ಹರ್ಸಿದ್ಧಿ ಮಾತಾ ಮಂದಿರ್ ರಾಜ್ಪೀಪ್ಲಾ. ಇಲ್ಲಿ ಬೆಳಿಗ್ಗೆನೇ ಒಳ್ಳೆ ಆರತಿ ಸಿಕ್ತು. ಆರತಿ ಸಮಯದಲ್ಲೇ ಬಂದಿದ್ವಿ. ಒಳ್ಳೆ ದರ್ಶನ ಕೂಡ ಆಯಿತು. ಹರ್ಸಿದ್ಧಿ ಮಾತಾ ಇಲ್ಲಿನ ಕಮಿಟಿಯವರೆಲ್ಲ ಸೇರಿ ತುಂಬ ಚೆನ್ನಾಗಿ ಗ್ರೋ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಇಲ್ಲಿ ರೂಮ್ ಇರೋಕ್ಕೆ ಮತ್ತು ಇವಾಗ ಪ್ರಸಾದ ವ್ಯವಸ್ಥೆ ಎಲ್ಲ ಕೂಡ ಟೈಮ್ ಟು ಟೈಮ್ ನಿಭಾಯಿಸ್ಕೊಂಡು ಹೋಗ್ತಾರೆ. ಬೇಬಿಯ ವೀಡಿಯೋ ಮಾಡಬಾರ್ದಂತ ಹೇಳಿದ್ದಾರೆ. ಹಾಗಾಗಿ ನಾನು ಒಳಗಡೆ ವೀಡಿಯೋ ಮಾಡ್ತಾಯಿಲ್ಲ, ಹೊರಗಡೆ ಮಾತ್ರ ಮಾಡಿದ್ದೇನೆ. ನಾವು ಬಂದು ಸೇರಿದ್ವಿ ಭರೂಚಲ್ಲಿ. ಈ ಭರೂಚ್ ಇಲ್ಲಿ ಸುಮಾರು ಒಂದು 5 ಕಿಲೋಮೀಟ್ರ್ ಅನಿಸುತ್ತೆ. ಇಲ್ಲೆಲ್ಲೂ ಗ್ಯಾಪಲ್ಲಿ ಎಲ್ಲೂ ಕೂಡ ನೀರು ಕೂಡ ಸಿಗೋದಿಲ್ಲ. ತುಂಬಾ ಬಿಸಿಲಿತ್ತು ಜಾಗ. ಈಗ ಸ್ವಲ್ಪ ಸಂಜೆ ಆಗ್ತಿದ್ದಂಗೆ ಪರವಾಗಿಲ್ಲ. ಸೊ ಈಗ ಮಧ್ಯದಲ್ಲಂತೂ ನಮಗೆ ಸಿಕ್ಕಾಪಟ್ಟೆ ಬಾಯಾರಿಕೆನೂ ಆಗಿತ್ತು. ಎಲ್ಲೂ ಕೂಡ ನೀರು ಕೂಡ ಇರೋದಿಲ್ಲ. ಹಾಗಾಗಿ ನಮಗೆ ಮುಂಚೆನೇ ಯಾರೋ ಹೇಳಿದರು. ಹಾಗಾಗಿ ನಾವು ಒಂದು ಬ್ಯಾಟ್ಲಲ್ಲಿ ನಮ್ಮ ಬ್ಯಾಗಲ್ಲೇ ನಾವು ಕ್ಯಾರಿ ಮಾಡ್ಕೊತಾ ಬಂದ್ವಿ. ನೋಡಿ ನನ್ನ ಕಾಲುಗಳಂತೂ ಏನಕ್ಕೂ ಬೇಡ ಹಂಗಾಗಿದ್ದಾವೆ ನೋಡಿ. ಸೊ ತುಂಬಾ ಹಿಂಸೆ ಆಗ್ತಾ ಇದೆ. ಸೊ ಆದರೂ ಕೂಡ ತಾಯಿ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಬ್ರಿಗೂ ಕೂಡ ಈಗ ಆಲ್ರೆಡಿ ಕಾಲಿನ ಪರಿಸ್ಥಿತಿ ತುಂಬ ಕಠೋರವಾಗಿ ಆಗಿದೆ. ಸೊ ದೇವ್ರ ಹೆಸರು ಹೇಳ್ಕೊಂಡು ನರ್ಮದಾ ಹೆಸರು ಹೇಳ್ಕೊಂಡು ಮತ್ತೆ ಮುಂದೆ ಸಾಗ್ತಾನೇ ಇದ್ದೀವಿ. ಈಗ ನಾವು ಬಂದಂಥ ರಸ್ತೆ ಬಂದುಬಿಟ್ಟು ಹನ್ಸೋಟ್ ಅಂತೇಳಿ. ಈಗ ಇಲ್ಲಿಂದ ನಾವು ಓಂಬ್ಲೇಶ್ವರ್ ಮಹಾದೇವ್ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಸೊ ಈ ದಿನ ನಾವು ಇಲ್ಲಿ ಉಳ್ಕೊಂಡು ಮತ್ತು ನಾವು ನಾಳೆ ಸಮುದ್ರ ಪಾರ್ ಮಾಡ್ತೀವಿ. ನಾಳೆ ಸಮುದ್ರ ಪಾರ್ ಮಾಡೋದು ನಿಮಗೆ ಸಂಪೂರ್ಣವಾಗಿ ವೀಡಿಯೋಸ್ನ ತೋರಿಸ್ತೀವಿ. ಸೊ ಸಮುದ್ರ ಪಾರ್ ಮಾಡೋದು ಸುಮಾರು ಬೆಳಿಗ್ಗಿನ ಜಾವನೇ ಶುರುವಾಗುತ್ತೆ ಅಲ್ಲಿ. ಯಾಕಂದರೆ ಅಲೆಗಳು ಮತ್ತು ನೀರು ತುಂಬಾ ಕಡಿಮೆ ಆಗುತ್ತೆ. ಸೊ ಬೆಳಿಗ್ಗೆ ಟೈಮಲ್ಲೆಲ್ಲ ತುಂಬಾ ಗಾಳಿ ಮತ್ತು ಡೇ ಟೈಮಲ್ಲಿ ವಾಟರ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಇದ್ರ ಹತ್ರ. ಸೊ ನಾನು ಬೆಳಿಗ್ಗೆನೇ ಹೊರಡಬೇಕು ಅಂತ ಇದು 2 ಟೈಮಲ್ಲಿ ಕೊಡ್ತಾರೆ. ಬೆಳಗಿನ ಜಾವ 3 ಗಂಟೆ ಟಿಕೆಟ್ ಕೊಡ್ತಾರೆ ಮತ್ತು ಸಂಜೆ 3 ಗಂಟೆ ಟೈಮಲ್ಲಿ ಕೊಡ್ತಾರೆ. ಸಂಜೆ 3 ಗಂಟೆ ಟೈಮಲ್ಲಿ ಬಿಸಿಲಿರುತ್ತೆ. ಸೊ ಆ ಬಿಸಿಲಲ್ಲಿ ಸಮುದ್ರ ಪಾರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳಿದರು. ಅದಕ್ಕೋಸ್ಕರ ನಾವು ಬೆಳಿಗ್ಗೆನ ಶಿಪ್ಪಲ್ಲೇ ಹೋಗ್ತಾ ಇದ್ದೀವಿ. 25 ಕಿಲೋಮೀಟರ್ ಸುಮಾರು ಸಮುದ್ರದ ಒಳಗಡೆಯಿಂದ ಹೋಗಿ ಒಂದು ರೌಂಡ್ ಮಾಡ್ಕೊಂಡು ಆ ಕಡೆ ದಡಕ್ಕೆ ಸೇರಿಸ್ತಾರೆ. ಅಂದರೆ ನಾವು ನಾಳೆ ಸಮುದ್ರವನ್ನು ಪಾರ್ ಮಾಡ್ತೇವೆ. ಇಷ್ಟು ದಿನ ನಡ್ಕೊಂಡು ಬಂದಂಥ ಪೂರ ಒಂದು ಅರ್ಧ ಭಾಗ ನಾವು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊತ ಬಂದಿದ್ದೇವೆ. ಸೊ ಈ ಅರ್ಧ ಭಾಗ ನಾವು ಸಮುದ್ರ ಪಾರ್ ಮಾಡಿಕೊಂಡು ಆ ತಡದಲ್ಲಿ ಸೇರ್ಕೋತೀವಿ.
ಸೊ ಈ ಆಶ್ರಮದಲ್ಲಿ ಉಳ್ಕೊಂಡು ಬೆಳಗ್ಗೆ ನಾವು ಮತ್ತೆ ನಿಮಗೆ ಇದೇ ವಿಡಿಯೋಲಿ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಖುಷಿಯಾಗಿರಿ.